ಜಿಮ್ಗೆ ಹೋಗೋರು, ವರ್ಕೌಟ್ ಮಾಡೋರು, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋರು ಆ್ಯಂಡ್ ಪ್ರತಿದಿನ ಮನೆ ಹೊರಗಡೆ ಮತ್ತು ಮನೆ ಒಳಗಡೆ ಕಷ್ಟಪಟ್ಟು ದುಡಿತಾ ಇರೋರು, ಇವರೆಲ್ಲರಿಗೂ ಎನರ್ಜಿ ತುಂಬ ಮುಖ್ಯ. ಅವರು ತಮ್ಮ ಎನರ್ಜಿನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಎನರ್ಜಿ ಬಾರ್ಸ್ನ ತಿಂತಾ ಇರ್ತಾರೆ. ಬಟ್ ಹೊರಗಡೆ ಸಿಗೋ ಎನರ್ಜಿ ಬಾರ್ಸಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ, ಸೊ ಅದು ಅಷ್ಟೊಂದು ಒಳ್ಳೇದಲ್ಲ. ಅಷ್ಟೇ ಚೆನ್ನಾಗಿರೋ ಹೆಲ್ದಿ ಆಗಿರೋ ಎನರ್ಜಿ ಬಾರ್ಸ್ನ ಮನೆಯಲ್ಲೇ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಹಲೋ, ವೆಲ್ಕಮ್ ಟು ಡೇ 26 ಆಫ್ 1 year ವಿತ್ ಮೀ. ಮನೆಯಲ್ಲೇ ಮಾಡೋ ಈ ಎನರ್ಜಿ ಬಾರ್ಸ್ ನಮ್ಮ ಹೆಲ್ತ್ಗಂತೂ ತುಂಬಾನೇ ಒಳ್ಳೆಯದು. ಬೆಸ್ಟ್ ಪ್ರೋಟೀನ್ ಸೋರ್ಸ್ ಇರುತ್ತೆ ಇದರಲ್ಲಿ, ಸೊ ಮಸಲ್ ರಿಕವರಿಗೆ ತುಂಬ ಒಳ್ಳೆಯದು. ಪ್ರತಿದಿನ ಜಿಮ್ಗೆ ಹೋಗೋಕ್ಕೂ ಮುಂಚೆ ಅಥವಾ ವರ್ಕೌಟ್ ಮಾಡೋಕ್ಕೂ ಮುಂಚೆ ಇದನ್ನ ತಿನ್ನೋದ್ರಿಂದ ತುಂಬ ಒಳ್ಳೆ ಸ್ಟಾಮಿನಾ ಬರುತ್ತೆ. ಸೊ ದಟ್ ವರ್ಕೌಟ್ ಮಾಡುವಾಗ ಚೂರು ಸುಸ್ತಾಗಲ್ಲ, ಆರಾಮಾಗಿ ವರ್ಕೌಟ್ ಮಾಡ್ಬೋದು. ದೇಹಕ್ಕೆ ಸಿಹಿಯಾಗಿರೋದೆಲ್ಲ ನಾಲ್ಗೆ ಕಹಿಯಾಗಿರುತ್ತೆ ಅಂತ ಹೇಳ್ತಾರೆ, ಬಟ್ ಖಂಡಿತವಾಗ್ಲೂ ಇಲ್ಲ. ಕಹಿಯಾಗಿರೋದನ್ನು ಕೂಡ ಸಿಹಿಯಾಗಿ ಮಾಡಿಕೊಂಡು ತಿನ್ನೋದು ನಮ್ಮ ಕೈಯಲ್ಲಿರುತ್ತೆ. ಇದಕ್ಕೆ ಸಕ್ಕರೆ, ಬೆಲ್ಲ ಯಾವುದನ್ನು ಯೂಸ್ ಮಾಡಿಲ್ಲ, ಖರ್ಜೂರ ಮಾತ್ರ ಯೂಸ್ ಮಾಡಿರೋದು ಸ್ವೀಟ್ಗೆ ಅಂತ. ಸೊ ಹಾಗಾಗಿ ಶುಗರ್ ಪೇಷಂಟ್ಸ್ ಕೂಡ ಇದನ್ನ ಚಿಂತೆ ಇಲ್ಲದೆ ತಿನ್ಬೋದು. ಇದನ್ನ ನೀವು ಬರ್ಫಿ ತರ ಕಟ್ ಮಾಡ್ಕೋಬೇಕು ಅಂದ್ರೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೋಬೇಕು. ನಾನು ಸ್ವಲ್ಪ ದಪ್ಪ ಹೆಚ್ಕೊಂಡಿದ್ದರಿಂದ ಈ ರೀತಿ ಉಂಡೆ ಕಟ್ಕೊಂಡೆ. ನೀವು ಟ್ರೈ ಮಾಡಿ ಹೆಂಗ್ ಬಂತು ಅಂತ ಕಾಮೆಂಟ್ ಮಾಡಿ. ಇದೇ ತರ ಇನ್ನೂ ಹೆಚ್ಚು ಕಂಟೆಂಟ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. See you in the next vlog. Bye.